ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಹಳ್ಳಿಯದ ಶ್ರೇಯಸ್ ಜೀವಿ. ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಬಂದು ಕಾಲೇಜ್ಗೆ ಹೋಗ್ತಾ. ಇವತ್ತು ಕಾಲೇಜ್ಗೆ ಯಾರೋ ಒಬ್ರು ಗೆಸ್ಟ್ ಬರ್ತಿದ್ದಾರೆ. ಅವ್ರು ನೋಡೋಕ್ಕಂತ ನಾನು ನಮ್ಮ ಗಾಡಿ ತಗೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಕಾಲೇಜ್ ಕಡೆ ಹೋಗ್ತಾ ಸಿಗೋಣ. ಆಯ್ತು. ಆಮೇಲೆ ಅಲ್ಲಿಂದ ಕೊಟ್ಟೂರ್ಗೆ ಬಂದು ಇಲ್ಲಿ ಕಾಂತಾರ ಸಿಲಿಂಡ್ರನ್ನ ತುಂಬಿಸ್ಕೊಂಬರೋಣ ಅಂತ ಇವನು ನಾನು ಹೋಗ್ತಾ ಇದ್ದೀವಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವನು ನನ್ನ ಫ್ರೆಂಡ್ ವಿನಯ ಅಂತ. ಇವನಿಗೆ ಬೈಕ್ ಹೊಡ್ಯಕ್ಕೆ ಬರಲ್ಲ, ಆದರೂ ಬೈಕ್ ಮೇಲೆ ಕುತ್ಕೊಂಡು ಪೋಸ್ ಕೊಡ್ತಾ ಇದ್ದಾನೆ. ಅರ್ಥ ಆಯ್ತು ಅನ್ಸುತ್ತೆ. ಅವನನ್ನು ಕರ್ಕೊಂಡು ನಾನು ಬಂದಿದ್ದೆ ಸೀದಾ ಕೊಟ್ಟೂರಲ್ಲಿರೋ HP ಗ್ಯಾಸ್ ಆಫೀಸ್ ಹತ್ರ. ಇಲ್ಲಿಗೆ ಬಂದು ನಾನು ಈಗ ಅದನ್ನ ಗ್ಯಾಸ್ ತುಂಬಿಸ್ಕೊಂಡು ಅವ್ರ ಮನೆ ಕೊಟ್ಟು ಬರಬೇಕಿತ್ತು. ಬನ್ನಿ ಅವ್ರಿಗೆ ಕೊಟ್ಟು ಬರೋಣ. ಈಗ ಗ್ಯಾಸ್ ಎಲ್ಲ ತುಂಬಿಸ್ಕೊಂಡು ಅದು ಹಿಡ್ಕೊಂಡು ಕುತ್ಕೊಳ್ಳೋ ಅಂದರೆ ಈಗ ಅವ್ನು ಬ್ಲೇಸರ್ ಹಾಕೊಂಡಿರೋದಕ್ಕೆ ಅವನ ಮನದಾಳದ ಮಾತು ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಲ್ಲಿಂದ ಗ್ಯಾಸ್ ಎಲ್ಲ ಕೊಟ್ಕೊಂಡು ನಾನು ವಿನಯ ಬಂದಿದ್ದೆ ಸೀದಾ ಕಲ್ಯಾಣ ಮಂಟಪದ ಹತ್ರ. ಕಾಲೇಜ್ಗೆ ಹೋಗ್ತಾನೆ ಅಂತ ಹೇಳಿ ಇವನ್ಯಾಕೆ ಕಲ್ಯಾಣ ಮಂಟಪದ ಹತ್ರ ಬಂದ ಅಂತ ಅನ್ಕೋಬೇಡಿ. ಕಾಲೇಜಲ್ಲಿ ಇಲ್ಲ ಫಂಕ್ಷನ್, ಕಲ್ಯಾಣ ಮಂಟಪದ ಹತ್ರ ಇರೋದು. ನಾನು ವಿನಯ್ ಎಲ್ಲ ಬ್ಲೇಸರೆಲ್ಲ ಹಾಕ್ಕೊಂಡು ಬಂದು ಇಲ್ಲಿ ಕುತ್ಕೊಂಡ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಇದೇ ಕಲ್ಯಾಣ ಮಂಟಪದಲ್ಲೇ ಇರೋದು ಇವತ್ತಿನ ಫಂಕ್ಷನ್. ಇವತ್ತಿನ ಏನಪ್ಪ ಫಂಕ್ಷನ್ ಅಂದರೆ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇವನು ನಮ್ಮ ಇನ್ನೂ ಫ್ರೆಂಡು. ಇವನಿಗೆ ವಿಡಿಯೋ ಮಾಡ್ತೀನಿ ಬಾರೋ ಅಂದರೆ ಇವನು ಹೇಳಿ ಡೈಲಾಗ್ ಹೇಗಿತ್ತು ನೋಡಿ ಫ್ರೆಂಡ್ಸ್. ಅಣ್ಣ ನೀವು ವಿಡಿಯೋ ಮಾಡ್ತಾರ ನಮ್ಮ ಮಮ್ಮಿ ಬೈಲತ್ತಾರ ಮತ್ತೆ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತೀನಿ ನೋಡಿ. ಅವನ್ನೆಲ್ಲ ಮಾತಾಡಿಸಿ ನಾನು ಈ ಕಡೆ ನೋಡಿದ್ರೆ ಫಂಕ್ಷನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವ್ರು ಹೇಳಿದ್ದು 9 ಗಂಟೆ ಬರ್ರಿ ಅಂತ. ನಾವು ಬಂದಿದ್ದು 10:15. ಇನ್ನೂ ಫಂಕ್ಷನ್ ಏನು ಸ್ಟಾರ್ಟ್ ಆಗಿದ್ದಿಲ್ಲ. ಫ್ರೆಂಡ್ ವಿಡಿಯೋ ಮಾಡ್ಕೊತೀನಿ ಅಂದರೆ ಇವನು ಯಾವ ಥರ ಮಾಡ್ತಿದ್ದೆ. ಇವನು ಈ ಥರ ಮಾಡೋದಕ್ಕೆ ನನಗೆ ಇನ್ನೊಂದು ಸಾಂಗ್ ನೆನಪಿಗೆ ಬಂತು. ಅವನು ಕೊನೆಗೂ ವಿಡಿಯೋದಲ್ಲಿ ಮುಖ ತೋರಿಸ್ಲಿಲ್ಲ. ಇವತ್ತು ಫಂಕ್ಷನ್ ಇದು ಬಂದು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ. ಇವತ್ತಿನ ಫಂಕ್ಷನ್ ಏನಪ್ಪ ಮತ್ತು ಇವತ್ತಿನ ಫಂಕ್ಷನ್ಗೆ ಯಾರು ಬರ್ತಾರಪ್ಪ ಅಂತಂದು ಇಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ಈಗ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾರೆ, ಫಂಕ್ಷನ್ ಕೇಳೋಣ ಬನ್ನಿ. ಮುಖ್ಯ ಅತಿಥಿಗಳು ಬಂದಿಲ್ಲ, ಆದರೂ ಫಂಕ್ಷನ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಫಂಕ್ಷನ್ ಸ್ಟಾರ್ಟಿಂಗಲ್ಲಿ ಸಾಂಗ್ ಹೇಳ್ತಿದ್ದಾರೆ. ಬನ್ನಿ ಸಾಂಗ್ ಕೇಳ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಆಯಿತು, ನೋಡ್ಕೊಂಡು ಕೂತ್ಕೊಳ್ಳೋಣ. ಅವ್ರ ಸಾಂಗು ಡ್ಯಾನ್ಸು ಎಲ್ಲ ಮುಗಿಂದೆ. ಈಗ ಸ್ಟೂಡೆಂಟ್ಸ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು, ನೋಡ್ಬೋದು. ಈಗ ಇನ್ನೂ ಮುಖ್ಯ ಅತಿಥಿಗಳು ಬಂದಿಲ್ಲ. ಇನ್ನು ಅವ್ರು ಬರೋದು ಎಷ್ಟೊತ್ತಾಗುತ್ತೋ. ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲಿ ಬರೀ ಈಗ ಟೈಮ್ ನೋಡ್ತಿರ್ಬೋದು 1 ಗಂಟೆ ಆಗ್ತಾ ಇದೆ. ಈಗ ಅವರು ಮುಖ್ಯ ಅತಿಥಿಗಳು ಬರ್ತಾ ಇಲ್ಲ ಅಂತೆ. ಇವರೇ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾಕೆ ಬರ್ತಾ ಇಲ್ಲಪ್ಪ ಅಂದರೆ ಇವತ್ತು ಅವ್ರು ಬರ್ಬೇಕಾದ್ರೆ ಫ್ಲೈಟು ಪಂಚರ್ ಆಗಿಬಿಡ್ತಾರೆ. ಇಂಡಿಗೋ ವಿಮಾನ ಬರದ ಕಾರಣ ಅವರು ಫಂಕ್ಷನ್ಗೆ ಬರೋದು ಕ್ಯಾನ್ಸಲ್ ಆಗಿದೆ. ಹಂಗಾಗಿ ಇವರೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿ ಈಗ ಸ್ವಾಗತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಸಿಗೋಣ ಬನ್ನಿ ಗಾಯ್ಸ್. ಏನಪ್ಪ ಅಂದ್ರೆ ಜೀವನದಲ್ಲಿ ಖಂಡಿತ ಇವತ್ತು ನಮ್ಮ ಒಂದು ಆತ್ಮೀಯ ಸ್ನೇಹಿತರು ಕೇಳಿಬಿಟ್ಟು ವಿಧಾನಸೌಧ ಇವತ್ತು ಹಿಂದುಳಿದ ವರ್ಗದ ಅಧಿಕಾರಿ ಆಗಿದ್ದಾರೆ. ಸ್ಪೀಚ್ ಎಲ್ಲ ಮುಗಿದು ನಾವಿಲ್ಲಿ ಕೆಳಗೆ ಬಂದು ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಬಂದು ವೇಟ್ ಮಾಡ್ತಾ ಇದ್ರು. ಅಲ್ಲಿಗೆ ನಮ್ಮ ಸರ್ ಬಂದು ಬೈದು ಮತ್ತೆ ಮೇಲೆ ಕಳಿಸ್ರಿ, ಅಲ್ಲಿ ಭಾಷಣ ಕೇಳ್ರಿ ಅಂದರು.
ನಾವೀಗ ಮೇಲೆ ಬಂದು ನೋಡಿದರೆ ಅವ್ರು ಬರೋಕ್ಕಾಗಿಲ್ಲ ಅಂತಂದು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರು ನಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ರು. ಅದರಿಂದ ಅವ್ರು ಬಂದಿದ್ದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ವಿನಯ ಬಂದಿದ್ದೆ ಸೀದಾ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಕೆಳಗಡೆ ಬಂದು ಇಲ್ಲಿ ಊಟದ ಹತ್ರ ನೋಡಿದ್ರೆ ಫಸ್ಟ್ನೇ ಸರಿಗೆ ಎಲ್ಲ ಸೀಟ್ ಫುಲ್ ಆಗಿದ್ವು. ಎರಡನೇ ಸರಿ ಕಾದು ನಾವು ಊಟ ಮಾಡ್ಕೊಂಡು ಹೋಗಿದ್ದೆ ಹುಗ್ಗಿ ಅನ್ನ ಸಾಂಬಾರನ್ನ ಊಟ ಮಾಡ್ಕೊಂಡು ನಾನು ನಮ್ಮ ಫ್ರೆಂಡಿಗೆ ಮನೆ ಕಡೆ ಹೋಗ್ತಾ ಇದ್ವಿ. ಅಲ್ಲಿಂದ ನಾನು ನಮ್ಮ ಫ್ರೆಂಡ್ ಮನೆ ಕಡೆ ಹೋಗ್ಬೇಕಾದ್ರೆ ನೋಡಿದ್ದೆ ನಮ್ಮೂರಿಗೆ ಈಗ ಹೊಸ ರೋಡ್ ಆಗ್ತಾ ಇದೆ. ಅರ್ಧ ರೋಡ್ ಆಲ್ರೆಡಿ ಆಗಿದೆ, ಇನ್ನು ಅರ್ಧ ರೋಡ್ ಮತ್ತೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದೇ ನೋಡಿ ಅರ್ಧ ರೋಡ್ ಆಗಿದೆ ಅನ್ನಲ್ಲ, ಇದು ಹೊಸ್ದಾಗಿ ಆಗಿದೆ. ಇವನು ನಾನು ಈಗ ಹೋಗ್ತಾ ಇರೋದು ಮನೆ ಕಡೆ. ಹಾಗೆ ಹೋಗ್ಬೇಕಾದ್ರೆ ನನ್ನ ಬೈಕ್ದು 11,000 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು.